ಅಬಕಾರಿ ನಿಯಮಗಳನ್ನು ಮೀರಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಮಾಡುತ್ತಿರುವ ಹುಕ್ಕೇರಿ ತಾಲೂಕಿನಲ್ಲಿನ ಬಾರ್ಗಳಿಗೆ ಕಡಿವಾಣ ಇಲ್ಲದಂತಾಗಿದ್ದು, ತಮಗಿರುವ ಚೌಕಟ್ಟಿನಿಂದ ನಿಯಮ ಮೀರಿ ಕಾರ್ಯನಿರ್ವಹಿಸುತ್ತಿವೆ. ಹೌದು ವೀಕ್ಷಕರೇ, ಹುಕ್ಕೇರಿ ತಾಲೂಕಿನ ಕಮತನ್ನು ಗೇಟ್ ಬಳಿ ಇರುವಂತಹ CL2 ಲೈಸೆನ್ಸ್ ಹೊಂದಿದ ಭಾಗ್ಯಲಕ್ಷ್ಮಿ ವೈನ್ ಶಾಪ್ಗೆ ಯಾರೂ ಹೇಳುವವರಿಲ್ಲ, ಕೇಳುವವರಿಲ್ಲ. ಗ್ರಾಹಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಿದ್ದಾರೆ. ಇನ್ನೊಂದೆಡೆ ಮದ್ಯ ಸೇವಿಸಲು ದೊಡ್ಡ ಶೆಡ್ ನಿರ್ಮಿಸಿ ಕುಡಿಯಲು ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಯಾವುದೇ ರೀತಿಯ ಪಂಚಾಯಿತಿ ಪರ್ಮಿಷನ್ ಕೂಡ ಪಡೆದಿಲ್ಲ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ. CL2 ಲೈಸೆನ್ಸ್ ಹೊಂದಿದ ಬಾರ್ ನಿಯಮದ ಪ್ರಕಾರ ಕೇವಲ ಮದ್ಯ ಮಾರಾಟ ಮಾಡಬೇಕು. ರಾಜಾರೋಷವಾಗಿ ನಿಯಮ ಮೀರಿ ಬಾರ್ ನಡೆಸುತ್ತಿದ್ದರೂ ಹುಕ್ಕೇರಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಅನುಮಾನ ಮೂಡುತ್ತಿದೆ. ಏನಾದರೂ ಅಬಕಾರಿ ಇಲಾಖೆ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಮದ್ಯದಂಗಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಸಾಮಾಜಿಕ ಹೋರಾಟಗಾರ ಹನುಮಂತ ಶೇಖ್ನವರ್ ಮಾತನಾಡಿ, ಕಮತನೂರು ಗೇಟ್ ಬಳಿಯ ಬಾರ್ದಿಂದ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ಅಬಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿನ ಸಮಸ್ಯೆ ಬಗ್ಗೆ ಹಲವು ಬಾರಿ ಹೇಳಿದ್ರು ಏನು ಪ್ರಯೋಜನವಾಗ್ತಿಲ್ಲ. ಏನೈತ್ರಿ, ಕಮತನೂರು ಗೇಟ್ದಾಗ ಒಂದು CL2 ಇದನ್ನೈತ್ರಿ ವೈನ್ಸ್. ಅಲ್ಲಿ ಏನೈತ್ರಿ, ಈಗ ದೊಡ್ಡದೊಂದು ಪತ್ರ ಸಾಡ್ ಬಡಿದ್ರೆ ಬಾರ್ ರೆಸ್ಟೋರೆಂಟ್ ಯಾವ ಥರ ಇರ್ತೈತಿಲ್ಲ ಆ ಥರ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರೆ. ಮತ್ತು ಈಗಾಗಲೇ ಇಲ್ಲಿ ಕಾಲೇಜು, ದೇವಸ್ಥಾನ ಬೇಯ್ತ್ರಿ, ಅಲ್ಲಿ ಒಂದು ನಡ್ಸೋಜು ಮಠ ಬೇಯ್ತ್ರಿ. ಮತ್ತು ಎಲ್ಲ ಕಡೆಯಿಂದ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಅನುಕೂಲ ಆಗ್ತಾಯಿಲ್ಲ ಸರ್. ಯಾಕಂದರೆ ಎಲ್ಲರೂ ಕುಡ್ದು ಅಲ್ಲಿ ಬರೋದು, ದಂಗೆ ಹಾಕೋದು ಆಗ್ತಾಯಿದೆ. CL2 ಇವ್ರು ಏನು ಮಾಡ್ತಾರೆ ರೀ ಸರ, ಎಲ್ಲ ಅವ್ರಿಗೆ ಕುಂಡಾಕ ಅನುಕೂಲ ಮಾಡಿಕೊಡ್ರು. ಯಾಕಂದ್ರೆ ವೈನ್ ಶಾಪ್ದಲ್ಲಿ ಕುಂಡಾಕ ಅನುಕೂಲ ಇಲ್ಲ ಸರ್. ಅದನ್ನು ಎಕ್ಸೈಸ್ ಅಧಿಕಾರಿಗಳಿಗೆ ನಾವು ಈಗಾಗಲೇ 2-3 ಬಾರಿ ಕೇಸು ಮಾಡಿದ್ದೇವ್ರಿ ಸರ್. ಕೇಸ್ ಮಾಡಿದರೂ ಕೂಡ ಕೇರ್ ಏನಲ್ಲ, ಅವ್ರಿಗೆ ಗುರ್ತಿದ್ರು ಕೂಡ ಎಕ್ಸೈಸ್ದವರು ಸುಮ್ಮನೆ ಕೂತ್ಬಿಟ್ಟವ್ರೆ. ಅಬಕಾರಿ ಅಧಿಕಾರಿ ಇಲಾಖೆ ಅವ್ರಿಗೆ ನಾವು ಈಗಾಗಲೇ ಕಮತನೂರು ಬಾರ್ CL2 ಬದಲು ಕೇಸು ಕೂಡ ಮಾಡಿದ್ದೇನೆ ಸರ್. ಅದನ್ನು RTI ಇಲ್ದಲ್ಲಿ ತೊಗೊಂಡು. ಯಾಕಂದರೆ ಕೋಸರಿ ಗ್ರಾಮ ಅಲ್ಲಿಂದ 2 ಕಿಲೋಮೀಟ್ರದಲ್ಲಿದೆ ಸರ್. ಆ ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಎದ್ದು ತಕರಾರು ಮಾಡಿದ ತಕ್ಷಣ ಅದನ್ನು ತಂದು ಮತ್ತು ಬೇಕಾಗಿದೆ ಸಿರಿ ಒಳಗೆ ಇಲ್ಲೇ ಲೋಕಲ್ದವರಲ್ಲ, ಅವ್ರು ಓನರ್ ಬಿ ಅವರು ಏನೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ದಲ್ಲಿ ಇದ್ದಾರೆ ಅಂತಾರೆ. CL2 ಇತರ ಓನರ್ ಅವರು ಈ ಥರ ಎದ್ದು ಅದನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ಸರ್. ನಮ್ಮಂಥವ್ರು ಯಾರೋ ಪ್ರಾಮಾಣಿಕರು ಹೋಗಿ ಅರ್ಜಿ ಮಾಡಿದರೂ ಕೂಡ ಇಂಥದ್ದನ್ನೆಲ್ಲ ಮುಚ್ಚಾಕಿ ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಒಮ್ಮೊಮ್ಮೆ ಅದನ್ನು ಹೋಗಿ ಕೇಳಿದ್ರೆ ನಮ್ಮದು ಅದು ನಮ್ಮ ವಸೀಲಿ ಇದೆ, ಆ ಥರ ಈ ಥರ ಮಾತಾಡ್ತಾರೆ ಸರ್. ಮತ್ತು ಪಬ್ಲಿಕ್ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಭೀ ತುಂಬ ತೊಂದರೆ ಇದೆ. ಅಲ್ಲಿ ಒಂದು ಕಮತನೂರು ಗೇಟ್ ಅನ್ನೋದು ಇದೆ ಸರ್. ಅದು ಎಲ್ಲದಕ್ಕೂ ರೌಂಡಿಷನ್ ಸಂಕೇಶ್ವರ ಹೋಗ್ಬೇಕಾರೆ, ಬೆಳಗಾವಿ ಹೋಗ್ಬೇಕಾರೆ, ಚಿಕ್ಕೋಡಿ ಬಸ್ ಸ್ಟಾಪ್ ಅಲ್ಲೇ ಇದೆ ಸರ್. ಅಲ್ಲಿ ಪಬ್ಲಿಕ್ಕು ಕೂಡ ತುಂಬ ತೊಂದರೆ ಆಗ್ತಾಯಿದೆ. ನಾವು ಅನೇಕ ಬಾರಿ ಎಕ್ಸೈಜ್ ಅರ್ಜಿ ಮಾಡಿದರೂ ಕೂಡ ನಮ್ಮ ಅರ್ಜಿ ಕಿಮ್ಮತ್ತು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್, ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್, ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್, ಡಬಲ್ ಖುಷಿ.